ಆಕಾಶವನ್ನು ಮುಟ್ಟಕ್ಕೆ ಸಾಧ್ಯ. ಯಾವಾಗ ಯೇಸು ಕ್ರಿಸ್ತ ಈ ನೀರು ಯಾರಿಗೆ ಹೋಲಿಕೆಯಾಗಿದೆ? ಪವಿತ್ರಾತ್ಮ. ಯಾವಾಗ ಪವಿತ್ರಾತ್ಮ ನಿಮ್ಮಲ್ಲಿ ಅಡಕವಾಗಿರುತ್ತೋ ದುಷ್ಟನು ಬರಕ್ಕೆ ಸಾಧ್ಯನಾ? ಪೊಲೀಸ್ ಸ್ಟೇಷನ್ ಒಳಗಿಂದ ಒಬ್ಬ ಪೊಲೀಸು ನಿಮ್ಮ ಮನೆ ಮುಂದೆ ಬಂದು ನಿಂತಿರುವಾಗ ಕಳ್ಳನು ನಿಮ್ಮ ಮನೆಯೊಳಗೆ ಹೋಗಕ್ಕೆ ಸಾಧ್ಯನಾ? ಇದಾದ್ರೆ ಹಾಡಾಡಿದ್ವಿ. ಯಾವಾಗ ಯೇಸು ಕ್ರಿಸ್ತ ನಮ್ಮ ಹೃದಯದಲ್ಲಿ, ಯಾವಾಗ ಯೇಸು ಕ್ರಿಸ್ತ ನಮ್ಮ ಮನೆಗಳಲ್ಲಿ, ಯಾವಾಗ ಯೇಸು ಕ್ರಿಸ್ತ ನಮ್ಮ ಉದ್ಯೋಗದಲ್ಲಿ, ಯೇಸು ಕ್ರಿಸ್ತನು ಯೇಸು ಆತ್ಮ ಇರ್ತದೋ ಅಲ್ಲಿ ಯಾವ ಭಯ ಇರುವುದಿಲ್ಲ. 2 ಪುಸ್ತಕಗಳಲ್ಲಿ 19ನೇ ಅಧ್ಯಾಯದಲ್ಲಿ 4 ವಚನದಿಂದ 5 ವಚನ 6 ವಚನ ಯಾರಾದರೂ ಸ್ಪಷ್ಟವಾಗಿ ಓದ್ರೆ ಅದು ನಿಮಗೆ ಅರ್ಥವಾಗುತ್ತೆ. ಯೇಸುವಿನ ಮೇಲೆ ತಿರಸ್ಕಾರ ಮಾತಾಡುವುದಾದ್ರೆ, ದೈವದಾಸರುಗಳ ಮೇಲೆ ತಿರಸ್ಕಾರ ಆಡೋದಾದ್ರೆ, ಗೇಲಿ ಮಾತುಗಳು ಆಡೋದಾದ್ರೆ, ಇಲ್ಲಿ ಪ್ರವಾದಿ ಯೆಹೆಜ್ಕೇಲನಲ್ಲಿ ಅಶ್ಶೂರ ಅರಸನಿಗೂ ಇವರಿಗೂ ವಿರುದ್ಧವಾದ ಮಾತುಗಳು ನಡೆದವರಲ್ಲಿ 2ನೇ ಅರಸ 19ನೇ ಅಧ್ಯಾಯ 4ನೇ ವಚನ. ಜೀವ ಸ್ವರೂಪನಾದ ದೇವರನ್ನು ದೂಷಿಸುವುದಕ್ಕಾಗಿ ಸಾಕಮ್ಮ. ಏನಂತಮ್ಮ? ಜೀವ ಸ್ವರೂಪನಾದ ದೇವರಾದ ಯೇಸು ಕ್ರಿಸ್ತರನ್ನು ದೂಷಿಸುವುದಾದರೆ ಡಬಲ್ ಅನಾರೋಗ್ಯ ಬರ್ತದೆ. ನೋಡ್ರಿ, ಒಬ್ಬರಂತ ಆ ದೇವ್ರ ಬಾಯಾಗ ಮಣ್ಣು ಹಾಕ್ಲಿ, ನನಗೆ ಯಾಕೆ ಹಿಂಗ್ ಮಾಡ್ದ? ಹೌದಲ್ಲ? ಹಿಂಗಾಗ್ಯದ ಸತ್ಯ. ಅದ್ರಾಗ ಮತ್ತೆ ನೀವು ದೇವರಿಗೆ ಹಿಂಡಿ ಶಾಪ ತರಿಸ್ಕೊತಾ ಇದ್ದೀವಿ. ಹೇಳ್ಬೇಕು, ಯೇಸುವಿನ ಮೇಲೆ ದೂಷಣ ಮಾತುಗಳು ಆಡ್ಬೇಕಾ? ಜೋರಾಗಿ ಹೇಳ್ಬೇಕು, ಆಡ್ಬೇಕಾ? ಯೇಸು ಕ್ರಿಸ್ತರಿಗೆ ನಾವು ವಿರುದ್ಧವಾಗಿ ದೂಷಣ ಮಾತುಗಳು ಆಡ್ಬೇಕಾ? ನಿಮಗೆ ಬ್ಯಾನಿ ಬಂದಿರುವಾಗ, ಕಷ್ಟ ಬಂದಿರುವಾಗ, ನಷ್ಟ ಆಗುವಾಗ ಆತನ ಮೇಲೆ ನಾವು ದೂಷಣ ಮಾತುಗಳು ಆಡೋದಾದ್ರೆ ಇನ್ನು ಡಬಲ್ 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 ಅನಾರೋಗ್ಯ ನಿಮ್ಮಲ್ಲಿ ಅಡಕವಾಗಿದೆ. ಪಾಸ್ಟರ್ ಪ್ರಾರ್ಥನೆ ಮಾಡ್ಯಾರ, ಅದೇನು ಪ್ರಾರ್ಥನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಇನ್ನೂ ಬ್ಯಾನಿ ಹೆಚ್ಚಾಗ್ಯದ. ಈ ಮಾತು ಬಂದಿರೋ ದೈವದಾಸರ ಮೇಲೆ ಪ್ರಯೋಗ ಮಾಡೋದಾದರೆ ಇನ್ನೂ ನಿಮ್ಮ ರೋಗಗಳು ಭಯಂಕರವಾದ ರೀತಿಯಲ್ಲಿ ಮುಂದೆ ಸಾಕು. ತೋರಿಸ್ತೀನಿ ನಿಮ್ಮದೇ ಮಾತುಗಳು. ನೀವು ಪ್ರಾರ್ಥನೆ ವೀರರು, ದೇವರ ವಾಕ್ಯವನ್ನು ಕೇಳುವವರು. ಇವತ್ತು ರಾತ್ರಿ ಎಲ್ಲ ಆಲ್ ನೈಟ್ ಪ್ರೇಯರ್ ಅಂತ ಪಾಸ್ಟರ್ ಅಂದ್ರು ನಿಮಗೂ ಗೊತ್ತು. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಊರಿಗೆ ಹೋದ ಮೇಲೆ ಸಾತಾನು ನಿಮಗೋಸ್ಕರ ಕಾದಿರ್ತಾನೆ. ಯಾವುದೋ ಒಂದು ರೂಪದಲ್ಲಿ ನಿಮಗೆ ನಷ್ಟಪಡಿಸೋದಕ್ಕಾಗಿ ಸಿದ್ಧನಾಗಿರ್ತಾನೆ. ಅದಕ್ಕೆ ದಯಮಾಡಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಹೋದ ಮೇಲೆ ಕಣ್ಣು ಮುಂದೆ ಯಾವ್ದಾದ್ರೂ ಸಾಧಾರಣ ಕ್ರಿಯೆಗಳು ನಮ್ಮ ಮುಂದೆ ಕಾಣೋದಾದ್ರೆ, ನಿಮ್ಮನ್ನು ಯಾರಾದ್ರೂ ಬೈಯೋದಾದ್ರೆ ದಯಮಾಡಿ ಅವರಿಗೆ ತಿರುಗಿ ರಿಪ್ಲೈ ಕೊಡೋಕೆ ಹೋಗ್ಬೇಡಿ. ಅಮ್ಮ, ದೇವರು ನೋಡ್ಕೊಳ್ಳಿ. ಇಲ್ಲಿ ಭಕ್ತನಾದ ದಾವೀದ ಅದೇ ಅಂತಿದ್ದಾನೆ. ಅಪ್ಪ ಸಾಮುವೇಲನೇ, ಭಕ್ತನಾದ ಸಾಮುವೇಲನು ಇಬ್ಬರಿಗೆ ಏನ್ ಮಾಡ್ಯಾನ್ರಿ? ಅರಸನಾಗ ಮಾಡಿದ್ರಿ. ತಿಪ್ಪಿ ಮೇಲೆ ಕತ್ತಿ ಕಾಯುವನಿಗೆ ಅರಸ ಮಾಡ್ಯಾನ, ಅದಲ್ರಿ ಜಂಗಲಾತ್ನಾಗ ಕುರಿ ಕಾಯುವನಿಗೆ ಅರಸನಾಗ ಮಾಡ್ಯಾನ. ಇಬ್ಬರಲ್ಲಿ ಏನ್ ವ್ಯತ್ಯಾಸ ಅಂದ್ರೆ ಇವನು ಒಪ್ಪಿಕೊಂಡ, ಇವನು ಅರಸನ ದಾವೀದನು ಒಪ್ಪಿಕೊಂಡಿದ್ದ, ಇನ್ನು ಅರಸ ಆಗಿಲ್ಲ. ಹಾಗಾದ್ರೆ ಸ್ತ್ರೀಯರು ಅವರಿಬ್ಬರ ವಿಷಯದಲ್ಲಿ ಒಂದು ಹಾಡು ಹಾಡ್ಯಾರ. ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು 10,000 ಗಟ್ಟಲೆ. ಯಾಕೆ 10,000 ಕೊಂದನ? ಅವನಲ್ಲಿ ಈ ಆತ್ಮ ಅಡಕವಾಗಿತ್ತು. ಜಪಾಳೆ ಹೊರಟಿ ಅವನಲ್ಲಿ ಇಂಥ ಆತ್ಮ ಅಡಕವಾಗಿತ್ತು. ಅವನಿನ್ನೂ ರಾಜ ಆಗಿಲ್ಲ, ಮಂತ್ರಿ ಆಗಿಲ್ಲ, ಸಿಪಾಯಿ ಆಗಿಲ್ಲ, ಕುರಿಕಾಯವನು. ಆ ಆತ್ಮ ಇಲ್ಲಿ ಇದ್ದು ಅದಕ್ಕೋಸ್ಕರ 10,000 ಸಿಪಾಯಿಗಳನ್ನು ಕೊಂದನು ಅಂತ ಹೇಳಿ ಬೈಬಲ್ ಬರೆಯಲ್ಪಟ್ಟಿದೆ.
ಇವರು 10,000 ಕೊಂದನ ಅಂದ್ರೆ ಸೌಲಂತನ ಅವನಲ್ಲಿ ಏನು ಕಡಿಮೆ ಇದೆ, ನನ್ನಲ್ಲಿ ಏನು ಕಡಿಮೆ ಇದೆ, ನನ್ನಲ್ಲಿ ಎಲ್ಲವೂ ಇದೆ, ಅವನಲ್ಲಿ ಏನೂ ಇಲ್ಲ. ಅವನಲ್ಲಿ ಆತ್ಮ ಇದೆ, ನಿಮ್ಮಲ್ಲಿ ತಲವಾರಿವ, ಬಾಂಬವ ಅಲ್ಲ, ಬಾಂಬುಗಳವ, ತಲವಾರವ, ಇನ್ನೇನವ, ಕತ್ತಿ, ಚೂರಿ ಎಲ್ಲನವ ಎಲ್ಲ ಇಟ್ಕೊಂಡು ಸಾವಿರಗಟ್ಟಲೆ ಕೊಂದ ಇದ್ದಾನ. ಏನು ಇಲ್ಲದವ ಆತ್ಮ ಇಟ್ಕೊಂಡು 10,000 ಗಟ್ಟಲೆ ಕೊಂದನು. ಈ ಆತ್ಮ ಯಾರಿಗೆ ಬೇಕು? ನಿಮ್ಮ ಜೀವಮಾನದಲ್ಲಿ ದೇವರು ಅದ್ಭುತ ಕಾರ್ಯ ಮಾಡುವನಾಗಿದ್ದಾನೆ. ಈ ಆತ್ಮಕ್ಕೆ ಒಂದು ವೇಳೆ ನೀವು ನೋಸೋದಾದ್ರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇದ್ರೊಳಗೆ ಏನಿಲ್ಲ. ಯಾರು ಹೇಳ್ತೇನೆ? ಆತ್ಮ ಯಾಕಿಲ್ಲ? ಆತ್ಮ ಅದ, ಅದು ಗಾಳಿ ಹೋಗೋದಿಲ್ಲ, ಜೀವಜಲ ಇಲ್ಲ. ಇಲ್ಲಕ್ಕಾಗಿ ದೇವರ ಜೀವಜಲ ಇಲ್ಲಕ್ಕಾಗಿ ನೋಡಿ, ಸುಳ್ಳು ಹೇಳುವವರ ವಿಷಯದಲ್ಲಿ ದೇವರು ದುರಾತ್ಮ ಕಳಿಸ್ತೆ ಅಂತ ಹೇಳ್ತಾರೆ. ಕೊಲೆ ಮಾಡುವ ಆಲೋಚನೆ ಇರೋ ಹತ್ರ ದುರಾತ್ಮ ಕಳಿಸ್ತೆ ಅಂತ ಹೇಳ್ತಾನೆ. ಬೇಯೋರ ಹತ್ರ ದುರಾತ್ಮ ಕಳಿಸ್ತೆ ಅಂತಾನ. ನಿಂದಾವಾಕ್ಯಗಳನ್ನು ಆಡುವ ಸಂಧಾನದಲ್ಲಿ ಭಯಪಡುವ ಆತ್ಮ ಕಳಿಸ್ತಾನೆ. ಬೈಬಲ್ ಹಾಕಿದ ಮುಂದೆ ಓದ್ಬಿಟ್ಟ 5ನೇ ವಚನ 6ನೇ ವಚನ ಓದು. ಜೀವಸ್ವರೂಪನಾದ ದೇವರನ್ನು ದೂಷಿಸುವುದಕ್ಕಾಗಿ ತನ್ನ ಯಜಮಾನನಾದ ಅಶ್ಶೂರದ ಅರಸನಿಂದ ಕಳುಹಿಸಲ್ಪಟ್ಟ ರಬ್ಷಾಕೆಯು ನಿಂದಾವಾಕ್ಯಗಳನ್ನು ನಿನ್ನ ದೇವರಾದ ಯೆಹೋವನು ಕೇಳಿರುವನು. ನಿನ್ನ ದೇವರಾದ ಯೆಹೋವನು ತಾನು ಹೇಳಿದ ವಾಕ್ಯಗಳ ನಿಮಿತ್ತ ಮೊಯ್ತೀರಿಸಾನು. ಆದದರಿಂದ ಉಳಿದಿರುವ ಸ್ವಲ್ಪ ಜನರಿಗೋಸ್ಕರ ಆತನನ್ನು ಪ್ರಾರ್ಥಿಸು ಎಂಬುದಾಗಿ ಹಿಜ್ಕೀಯನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದೇ. ಅರಸನಾದ ಹಿಜ್ಕೀಯನ ಸೇವಕರು ಯೆಶಾಯನ ಬಳಿಗೆ ಬಂದಾಗ ಅವನು ಅವರಿಗೆ, ನೀನು ಕೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡ. ಅಶ್ಶೂರದ ನಿನ್ನ ಮೇಲೆ ಯಾರು ನಿಂದ ಮಾತನಾಡಿದಾರೋ, ನಿನಗೆ ಅವಮಾನ ಮಾಡಬೇಕೆಂದು ಆಲೋಚನೆ ಮಾಡಿದಾರೋ ಅದ್ರ ವಿಷಯದಲ್ಲಿ ಚಿಂತೆ ಮಾಡಬೇಡ. ನಿನ್ನೆ ನಿಂದೆ ಹಾಕ್ತಾ ಇದ್ದಾರ, ಚಿಂತೆ ಮಾಡಬೇಡ. ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾರ, ಅಂಜಬೇಡ. ನನಗೂ ಬ್ಯಾಸರಿಕೆ ಆಗಿದೆ ಅವನ ಮಾತುಗಳು ಕೇಳಿ. ಈಗ ನಾವೊಂದು ಕೆಲಸ ಮಾಡ್ತೀನಿ. ಎಂತ ಕೆಲಸ ಮಾಡ್ತೀನಿ? ಒಂದು ವೇಳೆ ನೀವು ಅಂಥ ಮಾತುಗಳು ಆಡೋದಾದ್ರೆ ಆ ಆತ್ಮ, ಭಯದ ಆತ್ಮ ನಿಮ್ಮನ್ನು ಅಡಿಗೆ. ಒಂದು ವೇಳೆ ಇವತ್ತು ಈ ರಾತ್ರಿ ಆ ಭಯದ ಆತ್ಮ ತೊಲಗಿ ಹೋಗುವುದಕ್ಕಾಗಿ, ಆ ಭಯದಿಂದ ರೋಗದಲ್ಲಿ ನೀನಿರುವುದಾದ್ರೆ ಇವತ್ತು ಆ ರೋಗ ಬಿಡುಗಡೆ ಆಗುವುದಕ್ಕಾಗಿ, ನಿನ್ನ ಕಷ್ಟ ಇದೆ, ಕಷ್ಟ ಬಿಡುಗಡೆ ಆಗುವುದಕ್ಕಾಗಿ ಇವತ್ತು ದೈವದಾಸರ ಮುಂದೆ ನಿಮ್ಮ ಪ್ರಾರ್ಥನೆ ಮನವಿಗಳು ಹಂಚಿಕೊಳ್ಳಿ. ಇವತ್ತು ಆ ದುರಾತ್ಮ, ಭಯದಾತ್ಮ ಓಡ್ ಹೋಗ ರೆಡಿಯಾಗಿದೆ. ಚಪ್ಪಾಳೆ ಹೊಟ್ಟಿ ಜೋರಾಗಿ. ಅಶ್ಶೂರದ ಅರಸನ ಸೇವಕರು ಆ ಮಾತುಗಳಿಂದ ನನ್ನನ್ನೇ ದೂಷಿಸಿದ್ದಾರೆ. ಆದದರಿಂದ ನಾನು ಅವರ ಮೇಲೆ ನಿಂದೆ ಆಡುವವರ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ನಿಂದೆ ಆಡುವವರ ಮೇಲೆ ಭಯದ ಆತ್ಮವನ್ನು ಕಳಿಸ್ತೇನೆ. ಸುಳ್ಳು ಸಾಕ್ಷಿ ಹೇಳುವವರ ಮೇಲೆ ಭಯದ ಆತ್ಮ ಕಳಿಸ್ತೇನೆ. ದೇವರ ವಾಕ್ಯಕ್ಕೆ ಗುಣಗುಟ್ಟುವುದಾದ್ರೆ ಭಯದ ಆತ್ಮ ಕಳಿಸ್ತೇನೆ. ಈಗ ಭಯದ ಆತ್ಮ ನಿಮ್ಮಲ್ಲಿ ಬಂದಿರುವಾಗ ನೀವು ಎಲ್ಲಿಗೆ ಬಂದಿರಿ ಗೊತ್ತು? ಆ ಭಯ ನಿಮ್ಮನ್ನು ಸುತ್ತಕೊಂಡು ಇಲ್ಲಿ ಬಂದಿದೆ. ದೇವದಾಸರ ಹೋಗಿ ನಮಗಿಂತ ಭಯ ನಾವು ಬಿಡಿಸ್ಕೋಬೇಕಂತ ಹೇಳಿ ಬಂದಿದ್ದೀನಿ. ಸರಿಯಾಗಿ ಮಾಡಿದ್ದೀವಿ. ಇದು ಕಂಟಿನ್ಯೂ ಮಾಡಿ. ಆ ಭಯ ನಿಮ್ಮನ್ನು ಎಂದೆಂದಿಗೂ ಮುಟ್ಟಲಾರದು. ಹಲ್ಲೆಲೂಯಾ. ಮುಂದುವರೆದು ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಸಂಹೃತನಾಗುವಂತೆ ಮಾಡುವೆನು ಎಂಬುದಾಗಿ. ನೋಡಿ, ಭಯ ಬಂದಿರುವಾಗ ಮನುಷ್ಯ ಜಿಂದರ್ಬೇಕಂತಲ್ಲ, ಸಾಯ್ಬೇಕಂತ ಭಯ. ಸಾಲದ ಭಯ ಏನ್ರಿ ಹೇಳ್ಬೇಕು? ಸಾಲದ ಭಯ, ರೋಗದ ಭಯ, ಪಕ್ಕದವರು ಭಯ. ಇವೆಲ್ಲ ಭಯ ಇರೋದಾದರೆ ನಾವು ನಷ್ಟಕ್ಕೆ ಗುರಿಯಾಗ್ತೇವೆ. ಮತ್ತು ದೇವರು ಅನೇಕರಿಗೆ ದೇವರಿಗೆ ವಿರುದ್ಧವಾಗಿ ಆಡುವಂಥ ಮಾತುಗಳಿಗೋಸ್ಕರ ನೀವು ಹಳ್ಳಿಗಳಲ್ಲಿ ಒಂದು ಮಾತು ಕೇಳಿರ್ತೀರಿ, ಮೂಗುಗೆ ಮುಗ್ದಾಣ ಅಂತೀವಿ. ಯಾರಾದ್ರೂ ಕೇಳಿದ್ರೆ? ಎಮ್ಮಿಗಳಿಗೆ ಮುಗ್ದಾಣ ಹಾಕ್ತಾರೆ, ಮುಗ್ರಾಣಿ ಅಲ್ಲ, ಹಿಂಗೆ ಹಾಕ್ತಾರೆ ನೋಡ್ರಿ. ಆಮೇಲೆ ಮತ್ತೆ ಮಾಡ್ತಾರ ಬಾಯಿಗೆ ಕಡಿವಾಣ.
ಆ ಕಡಿವಾಣ ನಿಮ್ಮ ಮೇಲೆ ಬರುವ ಸಂಭಾವನೆ ಇದೆ. ಆ ಮೂಗಿಗೆ ಹಾಕಿರುವಂತಹ ಮೂಗುದಾರ ನಿಮಗೆ ಬೀಳುವ ಸಂಭವ ಇದೆ. ಜಾಗೃತರಾಗಿ ಈ ರಾತ್ರಿ ನೀವು ಪ್ರಾರ್ಥನೆ ಮಾಡಿದ್ರೆ ಆ ಮೂಗುದಾಳವನ್ನು ದೇವರು ತೆಗೆದುಕೊಂಡು ಅಲ್ಲಿ ಸುಟ್ಟ ಹಾಕಿಬಿಡ್ತಾನೆ ಅಂತ ಹೇಳಿ ಬೈಬಲ್ ಬಂದ. ಅದೇ 28 ವಚನ ಓದಮ್ಮ. ಮೂಗ್ದಾಣ, ರೋಗದ ಮೂಗ್ದಾಣ, ಸಾಲದ ಮೂಗ್ದಾಣ, ಚಿಂತೆ ಮೂಗ್ದಾಣ, ಮಗಳ ಮದುವೆಯ ಸಂಕಷ್ಟ, ಮಗನ ಮದುವೆಯ ಸಂಕಷ್ಟ, ಮದುವೆ ಆಯಿತು ಮಕ್ಕಳಿಲ್ಲ, ಅದೊಂದು ಓದಮ್ಮ. ನೀನು ನನಗೆ ವಿರೋಧವಾಗಿ ಒಪ್ಪಿಕೊಂಡಿರುವುದು ನೋಡಿ, ಸೌಲನು ಒಪ್ಪಿಕೊಂಡನ್ರಿ. ನಾನು ಅರಸನಾಗಿದ್ದೇನೆ, ನನಗೇನು ಕಡಿಮೆ ಇದೆ, ನನ್ನಲ್ಲಿ ಏನೂ ಇಲ್ಲ, ಅವನಲ್ಲಿ ಏನೂ ಇಲ್ಲ, ಆದರೂ ಅವನು ಹಿಂಗೆ ಮಾಡಿ ಗೆದ್ದನ ಅಂತ ಹೇಳಿ ತನ್ನ ಅರಸತನದಿಂದ ಒಪ್ಪಿಕೊಂಡ್ರಿ. ಇವತ್ತು ನಾವು ಯಾವುದೇ ವಿಷಯದಲ್ಲಿ ಒಪ್ಪಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟು ಸಣ್ಣವರಾಗ್ತೀವೋ ಅಷ್ಟು ಹೆಚ್ಚಿನವರಾಗ್ತೇವೆ ಅಂತೇಳಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಮುಂದೆ ಓದಮ್ಮ. ಕುಪಿತನಾಗಿರುವುದು ನನಗೆ ತಿಳಿದು ಬಂತು. ಆದುದರಿಂದ ನಿನಗೆ ಮೂಗುದಾಣವನ್ನು, ಸಾಕಮ್ಮ, ನಿನಗೆ ಮೂಗುದಾಣವನ್ನು ಅಂದ್ರೆ ರೋಗವನ್ನು, ಸಾಲವನ್ನು, ಕಷ್ಟ ಸಂಕಷ್ಟಗಳನ್ನು, ಅಳಿಯನ ವಿಷಯದಲ್ಲಿ, ಮಗಳ ವಿಷಯದಲ್ಲಿ, ಒಟ್ಟಾರೆ ನಿನ್ನ ಹೊಲ ವಿಷಯದಲ್ಲಿ, ನಿನ್ನ ವ್ಯಾಪಾರದ ವಿಷಯದಲ್ಲಿ, ನಿನ್ನ ಉದ್ಯೋಗದ ವಿಷಯದಲ್ಲಿ ಮೂಗ್ದಾಣ ಹಾಕುತ್ತೇನೆ. ದಯಮಾಡಿ ಎಷ್ಟೇ ಕಷ್ಟ ಬಂದರೂ ಯೇಸು ಮುಜ್ಮೆ ಪ್ರತಿ ದಿವಸ ದೇವರಿಗೆ ಸನ್ಮಾನ ಮಾಡಬೇಕು. ಬೈಬಲ್ನಲ್ಲಿ ಪ್ರಕಟಣೆ ಪುಸ್ತಕದ ಅದು ಪೂರ್ತಿ ಓದಬಹುದು. ಆದುದರಿಂದ ನಿನಗೆ ಮೂಗುದಾಣವನ್ನು, ಕಡಿವಾಣವನ್ನು ಹಾಕಿ ಬದ್ಧ ದಾರಿಯಿಂದ ನಿನ್ನನ್ನು ಹಿಂದಕ್ಕೆ ತಿರುಗಿ ಕಳಿಸ್ತೇನೆ. ನಾವೆಲ್ಲ ಎಲ್ಲಿಂದ ಬಂದೇವ್ರಿ? ಹಿಂದಕ್ಕ ನಮ್ಮ ತಂದೆ ತಾತಂದಿರು ರಾಜ ಮಹಾರಾಜ ಇದ್ರ ಹೇಳ್ರಿ, 100 ಎಕರೆ ಭೂಮಿ ಇತ್ತ. ಇಲ್ಲಿ ಬಂದವರೆಲ್ಲ ಯಾರಿಗಾದ್ರೂ 100 ಎಕರೆ ಭೂಮಿ ಅದ್ರಿ? 50 ಎಕರೆ, 10 ಎಕರೆ. ನಾವು 1 ಎಕರೆ ಭೂಮಿ ಇಲ್ಲದವರು ನಾವು, ಅಂದ್ರೆ ಕತ್ತಲಲ್ಲಿ ಜೀವಮಾನ ಮಾಡುವರು. ಯೇಸು ಕ್ರಿಸ್ತ ನಮಗೆ ಎಫೆಸದ ಪುಸ್ತಕದಲ್ಲಿ ಓದೋದು ಬೇಡ, 5ನೇ ಅಧ್ಯಾಯದಲ್ಲಿ 8ನೇ ವರ್ಷದಲ್ಲಿ ಹಿಂದಿನ ಕಾಲದಲ್ಲಿ ನಾವು ಜೋರಾಗಿ ಹೇಳಿ, ಹಿಂದಿನ ಕಾಲದಲ್ಲಿ ನಾವು ಇವಾಗ ಬೆಳಕಿನವರಾಗಿದ್ವಿ. ಆಗಿರುವಾಗ ಬೆಳಕಿನ ಫಲಗಳು ಜನರಿಗೆ ತೋರಿಸ್ಬೇಕಾ ಬೇಡ? ಹಂಗೆ ತೋರಿಸದಾದ್ರೆ ನಿನ್ನ ಮೂಗುದಾಣ ಕಿತ್ತು ಹಾಕ್ತಾರಂತ, ಅಂದ್ರೆ ರೋಗ ತೆಗೆದು ಹಾಕ್ತಾರಂತ, ಸಾಲ ತೆಗೆದು ಹಾಕ್ತಾರಂತ, ಕಷ್ಟಗಳು ತೆಗೆದು ಹಾಕ್ತಾರಂತ. ದಾವೀದನಿಗೂ ಸಹ ಅಂತ ಒಂದು ಭಯಂಕರವಾದ ಕಷ್ಟ ಬಂದಿದೆ. ಆ ಕಷ್ಟದಲ್ಲಿ ಬಿಡುಗಡೆ ಮಾಡೋದಕ್ಕಾಗಿ ಒಬ್ಬನೇ ಒಬ್ಬ ಇದ್ದ, ಆತನ ಹೆಸರು ಸ್ಯಾಮುವೇಲ ಅಂತ. ಈ ಸ್ಯಾಮುವೇಲ ಯಾರ ಕಡೆ ಆಗ್ಬೇಕು? ನೀವೇ ಹೇಳಿ. ಸೌಲನಿಗೂ ಆರಿಸಿಕೊಂಡವನು ಅವನೇ, ದಾವೀದನಿಗೂ ಆರಿಸಿಕೊಂಡವನು ಅವನೇ. ಸ್ಯಾಮುವೇಲ ಸೌಲನಿಗೆ ಅಭಿಷೇಕ ಮಾಡಿದ್ದು ಆತನೇ, ದಾವೀದನಿಗೆ ಅಭಿಷೇಕ ಮಾಡಿದ್ದು ಆತನೇ. ಹೀಗೆ ಹೇಳ್ರಿ, ಸ್ಯಾಮುವೇಲ ಯಾರ ಕಡೆ ಆಗ್ಬೇಕು? ನ್ಯಾಯ ಮಾಡ್ರಿ. ಸ್ಯಾಮುವೇಲ ಯಾರ ಕಡೆ ಆಗ್ಬೇಕು? ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು? ಒಪ್ಪಿಕೊಂಡವನಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಾ? ತಗ್ಗಿಸಿಕೊಂಡವನಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಾ? ದಾವೀದನ ಹತ್ರ. ಈಗ ನಾವೆಲ್ಲರೂ ಎಲ್ಲಿ ಬಂದಿದ್ದೀವಿ? ಸ್ಯಾಮುವೇಲನ ಹತ್ರ ಬಂದಿವಿ. ಚಪ್ಪಾಳೆ ಹೊಡಿತೀವಿ. ಒಂದು ಸಾಮೆಲ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ 18ರಿಂದ 23 ವಚನ ನಾವು ಸ್ಪಷ್ಟವಾಗಿ ತಿಳ್ಕೊಂಡೋಣ. ನಾವು ಇವತ್ತು ಸ್ಯಾಮುವೇಲನ ಬಳಿ ಬಂದಿದ್ದೇವೆ. ನಾವೆಲ್ಲರೂ ದಾವೀದನ ಸಂತಾನದವರು. ಚಪ್ಪಾಳೆ ಹೊಡೆದಿದೆ. ದಾವೀದನ ಸಂತಾನದವರು ಯಾರು? ದೇವರನ್ನು ಪ್ರಾರ್ಥಿಸುವವರು. ದಾವೀದನ ಸಂತತಿಗೆ ಯಾರು? ದೇವರ ಪ್ರವಾದಿ ಯೆಶಾಯನ ಬರೆದ ಪುಸ್ತಕ ಓದುವವರು. ಚಪ್ಪಾಳೆ ಹೊಡೆದ ಜೋರಾಗಿ. ದಾವೀದನಿಗೆ ಕಷ್ಟ ಬಂತು. ಎಲ್ಲಿ ಬಂದನು? ಸ್ಯಾಮುವೇಲನ ಹತ್ರ ಬಂದ. ಚಪ್ಪಾಳೆ ಹೊಡೆದ ಜೋರಾಗಿ. ಸೌಲನಿಗೂ ದಾವೀದನಿಗೆ ವಿರುದ್ಧವಾಗಿದ್ದ. ಮುಂದೆ ಹೋದಮ್ಮ 18ನೇ ವಚನ. ಮತ್ತೆ ನಾನು ಹೇಳುವಾಗ ಯೇಸು ಆ ಹಾಡು ಒಂದು ಲೈನ್ ಹಾಡ್ತದೆ. ಓಕೆ, ಒಂದು ಸಾಮೆಲ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ 18ನೇ ವಚನ.
ಸೈಲೆಂಟ್ ನನಗೆ ಇಷ್ಟ ಇಲ್ಲ, ದಯಮಾಡಿ ಆ ವಚನಗಳು ಹುಡ್ಕೋತಂಕ ಒಂದು ಲೈನ್ ಹಾಕೋಣ. ಒಂದು ಲೈನ್. ದಾವೀದನು ತಪ್ಪಿಸಿಕೊಂಡು ದಾವೀದನು ಸೌಲನಿಂದ ತಪ್ಪಿಸಿಕೊಂಡು ರಾಮದಲ್ಲಿದ್ದ ರಾಮದಲ್ಲಿದ್ದ ಸಮುವೇಲನಿಗೆ ಬಳಿ ಬಂದನು. ಸೌಲನು ತನಗೆ ಮಾಡಿದ್ದೆಲ್ಲವನ್ನು ತಿಳಿಸಿದನು. ಸೌಲನು ಮಾಡಿದೆಲ್ಲವನ್ನು ಸಮುವೇಲನಿಗೆ ದಾವೀದನು ತಿಳಿಸಿದನು. ಅವರಿಬ್ಬರು ಹೋಗಿ ಅಲ್ಲಿನ ಮಠದಲ್ಲಿ ವಾಸವಾಗಿದ್ದರು. ಇವತ್ತು ಎಲ್ಲಿ ಬಂದಿರಿ? ಚಂದ್ರಕಾಂತ್ ಅವರ ಮಠಕ್ಕೆ ಬಂದಿರಿ. ಚಪಾಳೆ ಹೊಡಿ ಜೋರಾಗಿ. ನಿಮ್ಮ ಕಷ್ಟಗಳನ್ನು ತೆಗೆದುಕೊಂಡು ಎಲ್ಲಿ ಬಂದಿರಪ್ಪ? ಚಂದ್ರಕಾಂತ್ ಹೋಲಿ ಫೈರ್ ಚರ್ಚ್ಗೆ ಬಂದಿರಿ. ಚಪಾಳೆ ಹೊಡಿ ಜೋರಾಗಿ. ಹೋಲಿ ಫೈರ್ ಚರ್ಚ್, ಹೋಲಿ ಫೈರ್ ಸಾಮೂಹ್ಯ ಹತ್ರ ಬಂದಿದ್ದೀವಿ. ನಮ್ಮ ಕಷ್ಟಗಳನ್ನು ತೋಳ್ಕೊಳ್ಳೋದಕ್ಕಾಗಿ ಇಗೋ ಹೋಲಿ ಫೈರ್ ಮಿನಿಸ್ಟ್ರಿ ಚಂದ್ರಕಾಂತ್ ಅವರೇ, ನನಗಿಂತ ಕಷ್ಟ ಇದೆ, ನನಗೆ ಇದು ಇದೆ, ಮಗಳ ವಿಷಯ ಚಿಂತೆ ಇದೆ, ಮಕ್ಕಳ ವಿಷಯ ಚಿಂತೆ ಇದೆ, ಉದ್ಯೋಗದ ಚಿಂತೆ ಇದೆ, ಈಗ ನನಗೋಸ್ಕರ ಪ್ರಾರ್ಥನೆ ಮಾಡು. ನನ್ನ ಹಿಂದೆ ಸೈತಾನರು ಹಿಂಬಾಲಿಸ್ತಿದ್ದಾರೆ, ಶತ್ರುಗಳು ಬರ್ತಾ ಇದ್ದಾರೆ, ನಾ ಏನ್ ಮಾಡಲಿ, ನನ್ನ ಸಂಹಾರ ಮಾಡ್ತಾರ ಅಂತ ಹೇಳಿ ಇವತ್ತು ನೀವು ಅಂತ ಅಪ್ಲಿಕೇಶನ್ ತಗೊಂಡ್ ಬಂದಿದ್ದೀರಿ. ಆ ಅಪ್ಲಿಕೇಶನ್ ಹೆಂಗ್ ಸಕ್ಸಸ್ ಆಯ್ತದ ನೋಡೋಣ. ಇವತ್ತು ನಿಮಗೆ ಬಿಡುಗಡೆ ಕೊಡ್ತಾನೆ. ಚವಾಳೆ ಕೊಟ್ಟು ಜೋರಾಗಿ. ದೇವರು ಕೊಟ್ಟ ಸೌಲನಿಂದ ಬಿಡುಗಡೆ ಮಾಡಿದ. ಸೌಲನ್ನು ಹಾದಿ ಬೀದಿಯಲ್ಲಿ ಹುಚ್ಚನಾಗಿ ಹಿಂತಿರುಗಿ ಓಡಿ ಹೋದನು. ಹಲ್ಲೆಲೂಯಾ. ದಾವೀದನು ರಾಮದ ಮಠದಲ್ಲಿ ಇರುವುದನ್ನು ಸೌಲನಿಗೆ ಗೊತ್ತಾಗಲು ಅವನು ಅವರನ್ನು ಹಿಡಿದು ತರುವುದಕ್ಕಾಗಿ ನೋಡಿ ಒಂದು ಬ್ಯಾಚ್ ಕಳಿಸ್ತಾ ಇದ್ದಾನೆ. ಹೋಗು, ದಾವೀದನು ಸೌಲನ ಮಠದಲ್ಲಿ ರಾಮ ಮಠದಲ್ಲಿ ಇದ್ದಾನೆ, ಅವನ್ನ ಎಳ್ಕೊಂಡು ಬನ್ನಿ, ಅವನು ಸಂಹಾರ ಮಾಡೋಣ ಅಂತ ಹೇಳಿ ಸೌಲನ ಸಿಪಾಯಿಗಳು ಕಳಿಸ್ತಾ, ಸಿಪಾಯಿಗಳು ಬಂದು ಹೋಲಿ ಫೈರ್ ಅಂಗಳಲ್ಲಿ ಹೆಂಗ್ ಕಾಲಿಟ್ಟರೋ ಆ ಭೂಮಿಯೊಳಗಿಂದ ಬೆಂಕಿ ಬಂದು ದಗ 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 ಗನಗ ದಗ ದಗ ಏಕಿಲ್ಲ यीशु राजा मुझ में समा जा, यीशु राजा मुझ में समा जा, यीशु राजा मुझ में समा जा. ಯಾವಾಗ ಪ್ರಾರ್ಥನೆ ಮಾಡಕ್ಕಾಗಿ ಹೋಲಿ ಫೈರ್ ಲ್ಯಾಂಡ್ ಅಲ್ಲಿ ಕಾಲಿಟ್ಟಿದಿರೋ, ದಾವೀದನು ಮತ್ತು ಸಾಮೂವೇಲನು ಇಬ್ಬರು ಪ್ರಾರ್ಥನೆ ಮಾಡ್ತಿರುವಾಗ ಸೌಲನ ಸಿಪಾಯಿಗಳು ಹೋಲಿ ಫೈರ್ ಲ್ಯಾಂಡ್ ಅಲ್ಲಿ ಬಂದು ಕಾಲಿಟ್ಟಿರುವಾಗ ಅವ್ರ ಕಾಲಿಗೆ ಬೆಂಕಿ ಸುಟ್ಟುಕೊಂಡು ಹಂಗೆ ಮುಂದೆ ಓಡ್ತಾ ಇದ್ದಾರ. ತಕ್ಕನೆ ಬೆಂಕಿ ಅಂತ ಹೇಳಿ ಓಡಿ ಹೋಗ್ಲತ್ತಾರ. ಇವತ್ತು ಸಾತಾನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋದಕ್ಕಾಗಿ ರೆಡಿ ಆಗಿದ್ದಾನೆ. ಚಪ್ಪಾಳೆ ಹೊಡೆದು ಜೋರಾಗಿ. ನಿಮ್ಮ ಸಾಲದ ಕಟ್ಟು ಬಿಚ್ಚುವುದಕ್ಕಾಗಿ ದೇವರು ರೆಡಿ ಮಾಡಿದ್ದಾನೆ. ನಿಮ್ಮ ರೋಗದ ಕಟ್ಟು ಬಿಚ್ಚುವುದಕ್ಕಾಗಿ ದೇವರು ರೆಡಿ ಆಗಿದ್ದಾನೆ. ಬಟ್ ಒಂದೇ ಒಂದು ಕೆಲಸ, ಸಮುವೇಲನ ಹತ್ರ ದಾವೀದನ ಹೆಂಗ ಬಂದನೋ ಹಾಗೆ ನೀವು ಪ್ರತಿ ಆಲ್ ನೈಟಿಗೆ ಒಂದು ನೈಟಿಗೆ ಬಂದು ಎಲ್ಲವನ್ನು ಶುದ್ಧಿ ಮಾಡಿಕೊಂಡು ತಿರುಗಿ ಮತ್ತೆ 9 ನೈಟಿಗಳು ಎಲ್ಲೋ ಹಂಗ ಮಾಡೋದಾದ್ರೆ ಒಂದು ದುರಾತ್ಮ ನಿಮ್ಮನ್ನು ಇಲ್ಲಿ ಬಿಡುಗಡೆ ಆಗಿದ್ವು. ಬಿಟ್ಟು ಹೋದ ಮೇಲೆ 9 ತಿಂಗಳ ನಂತರ ನೀ ಇಲ್ಲಿ ಬರಲಿಲ್ಲ ಅಂದ್ರ 9 ಆತ್ಮಗಳು ನಿನಗೆ ಟಚ್ ಆಗಿವೆ. ಆಗ್ತವೆ ಗ್ಯಾರಂಟಿ. ಅವಾಗ ಫಾಸ್ಟ್ ಅಮೌಂಟ್ ಹಾಕ್ಲಿ, ಪ್ರಾರ್ಥನೆ ಮಾಡ್ಯಾರ, ಮತ್ತೆ ನೀ ಹೆಚ್ಚಾಗಲಿ. ಯಾಕೆ ಹೆಚ್ಚಾಗಲಿ? ನೀನು ಉಬ್ಬಿಕೊಂಡಿರೋ ಮಾತುಗಳು ಆಡಲಿಕ್ಕಾಗಿ ಹೆಚ್ಚಾಯ್ತ ಗ್ಯಾರಂಟಿ. ಇಲ್ಲಿ ಸೌಲನ ಸಿಪಾಯಿಗಳು ಈ ಸ್ಥಳದಲ್ಲಿ ಕಾಲಿಟ್ಟಿರುವಾಗ ಓಡಿ ಹೋಗುವ ಅಂತೇಳಿ ಬೈಬಲ್ ಬರೆಯಲ್ಪಟ್ಟದ್ದು. ಹೋದ್ರಮ್ಮ ಕಂಟಿನ್ಯೂ. ಸೌಲನಿಗೆ ಗೊತ್ತಾಗಲು ಅವನು ಅವನನ್ನು ಹಿಡಿದು ತರುವುದಕ್ಕಾಗಿ ಆಳುಗಳನ್ನು ಕಳುಹಿಸಿದನು. ಅವರು ಹೋಗಿ ಅಲ್ಲಿನ ಪ್ರವಾದಿ ಸಮೂಹವು ಪರವಶವಾಗಿ ಮಾತಾಡುವುದನ್ನು, ಆ ಒಂದು ಸಮೂಹವು ಹೋಗಿ ಕಾಲಿಟ್ಟಿರುವಾಗ ಪ್ರವಾದಿಸುವ ಆತ್ಮ ಅವರ ಮೇಲೆ ಬಂತು. ಆತ್ಮ ತಾಂಡಾದಕ್ಕಾಗಿ ಅವರು ಓಡಿ ಹೋದರು ಅಂತ ಹೇಳಿ ಬೈಬಲ್
ಅವ್ರು ಓಡಿ ಹೋಗ್ಬೇಕಾ ಇನ್ನು ಮತ್ತೆ ತಿರುಗಿ ಅವ್ರು ಬರ್ಬೇಕಾ ನಿಮ್ಮ ಹತ್ರ? ಹೇಳ್ರಿ ಓಡಿ ಹೋಗ್ಬೇಕು. ಹೇಳ್ರಿ. ಓಡಿ ಇಲ್ಲಿದ್ದಾಗ ಮಾತ್ರ ಓಡಿ ಹೋಗ್ತಾ ಮನೆಗೆ ಹೋದ್ಮೇಲೆ ಮತ್ತೆ ಟಚ್ ಆಯ್ತಾ ಅವಾಗೇನ್ ಮಾಡ್ತೀರಿ? ದೇವರಿಗೆ ಪ್ರಕಟ ಪುಸ್ತಕದಲ್ಲಿ 14ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ದೇವರಿಗೆ ಯಾರು ಪ್ರತಿನಿತ್ಯ ಪ್ರತಿ ಉದಯ ಕಾಲದಲ್ಲಿ ಆನರ್ ಮಾಡ್ತಾರೋ, ನಮಸ್ಕಾರ ಮಾಡ್ತಾರೋ, ಗ್ಯಾರಂಟಿ ದೇವರು ನಿಮ್ಮನ್ನು ಎಲ್ಲಾ ಕಷ್ಟ ನಿಂದೆಗಳಿಂದ ಅವಮಾನಗಳಿಂದ ಬಿಡುಗಡೆ ಮಾಡ್ತಾರೆ. ಚಪ್ಪಾಳೆ ಹೊಡಿಸ್ತೇವೆ. ದೇವರು ನಮ್ಮಲ್ಲಿ ವಾಸ ಮಾಡಕ್ಕೆ ರೆಡಿ ಆಗಿದ್ದಾನೆ. ಒಂದು ಬ್ಯಾಚ್ ಉಂಟೋಯ್ತು, ದಾವೀದನ ತಲೆ ಮೇಲಂತೂ ಒಂದು ಕೂದಲು ಸಹ ಕೆಳಗೆ ಬೀಳಿಲ್ಲ ಅಂತ ನಾವು. ಈಗ ಇದನ್ನು ಕೇಳಿ ಸೌಲ ಮತ್ತೆ ಸಿಟ್ಟುಕೊಂಡು ಮತ್ತೊಂದು ಬ್ಯಾಚ್ ಕಳಿಸ್ತಾ ಇದ್ದಾನೆ. ಹೋಗ್ರಿ ಅವ್ನು ಹಿಡ್ಕೊಂಡ್ಬರಿ ಮುಂದೆ ಹೋದ್ಮ ಪೀರಿಯಡ್ ಹೇಗೆ. ಅಲ್ಲಿನ ಪ್ರವಾದಿ ಸಮೂಹವು ಪರವಶವಾಗಿ ಮಾತಾಡುವುದನ್ನು ಸಮುವೇಲನು ಅವರ ನಾಯಕನಾಗಿ ನಿಂತಿರುವುದನ್ನು ಕಂಡಾಗ ದೇವರ ಆತ್ಮವು ಅವರ ಮೇಲೆಯೂ ಬಂದಿತ್ತು. ಅವರು ಪರವಶರಾಗಿ ಮಾತಾಡತೊಡಗಿದರು. ಸೌಲನಿಗೆ ಈ ವರ್ತಮಾನವು ಮುಟ್ಟಿದಾಗ, ಈ ಎರಡನೇ ಬ್ಯಾಚ್ ವರ್ತಮಾನ ಮುಟ್ಟಿದಾಗ ಅವನು ಬೇರೆ ಆಳುಗಳನ್ನು ಕಳುಹಿಸಿದನು. ಮೂರನೇ ಬ್ಯಾಚ್ ಕಳಿಸ್ತಾ ಇದ್ದಾನ. ಸೌಲ ಹಿಡ್ಕೊಂಬನ್ರಿ ಅವನು ಎಲ್ಲಿ ಹೋಗ್ತಾನ, ಹಿಡ್ಕೊಂಬನ್ರಿ ಅವನಿಗೆ. ಹೆಂಗಿದ್ದ ರೋಗ ಹಂಗೆ ಇಡೋಣ, ಹೆಂಗಿದ್ದ ಸಾಲ ಹಂಗೆ ಇಡೋಣ, ಒಟ್ಟಾರೆ ಒಂದು ಸಂಹಾರ ಮಾಡೋಣ, ಜೀವ ತೆಗೆಯೋಣ ಅಂತ ಹೇಳಿ ಅವನ ಸೌಲನ ಆಲೋಚನೆ. ದೇವರ ಆಲೋಚನೆ ಅವನಿಗೆ ಜೀವದಿಂದ ಉಳಿಸ್ಬೇಕೆಂಬ ಆಸೆ. ಇವತ್ತು ನೀವು ಜೀವದಿಂದ ಇರಬೇಕಾದ್ರೆ ಪ್ರತಿನಿತ್ಯ ಉದಯ ಕಾಲದಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ಕೆಲಸಕ್ಕೆ ಮುಂದೆ ಸಾಗಲಿ. ಹಲ್ಲೆಲೂಯಾ, 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 ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಕಟ ಪುಸ್ತಕ 14ನೇ ಅಧ್ಯಾಯ 7ನೇ ವಚನ ಪ್ರಕಾರ ಆತನಿಗೆ ಮಾತ್ರ ನಮಸ್ಕಾರ ಮಾಡಿ ಮಿಕ್ಕುವುದರಿಗೆಲ್ಲ ತಿರಸ್ಕಾರ. ಇಲ್ಲ, ಈಗಿಗೆ ತಿರಸ್ಕಾರ ಮಾಡಿ ಮಿಕ್ಕಿದವರಿಗೆಲ್ಲ ಸಾಲ ಕೊಡುವವರಿಗೆ ಸನ್ಮಾನ. ಕೆಲವು ಜನ ಹೌದಲ್ಲ, ಸಾಲ ಯಪ್ಪ ದೇವರಂಗೂ ಬಂದು ಯಪ್ಪ ನೀನು ಭಾರಿ ಕಷ್ಟ ಕಾಲದಾಗಿದ್ದೆ, 10,000 ಬೇಕಾಯ್ತು ತಂದು ಕೊಟ್ಟಿದ್ದೀಯವ್ವ, ನಮಸ್ಕಾರ. ಸತ್ಯಗತ ಸುಳ್ಳು ಹೇಳ್ತಾರೆ. ಮೊಟ್ಟ ಮೊದಲದಾಗಿ ಉದಯ ಕಾಲದಲ್ಲಿ ಎದ್ದು ಹಾಸಿಗೆ ಕೆಟ್ಟು ಯಾರಿಗೋ ಒಂದು 10,000 ರೂಪಾಯಿ ಕೇಳಿ ತಿಳ್ಕೊಳ್ಳಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸರಿಯಾಗಿ ಮಾಡ್ಕೊಳ್ಳಿ. ಯಾರಿಗೋ ನೀವು 10,000 ರೂಪಾಯಿ ಕೇಳಿ ತಿಳ್ಕೊಳ್ರಿ. ಆ ವ್ಯಕ್ತಿ ಬೆಳಿಗ್ಗೆ 6 ಗಂಟೆಗೆ ಹೋಗವನ, ಎಲ್ಲಿಗೆ ಹೈದರಾಬಾದ್ಗೋ ಬಾಂಬೆಗೋ ಬ್ಯಾಂಗ್ಳೂರಿಗೋ ಎಲ್ಲೋ ಹೋಗವನ. 6 ಗಂಟೆಗೆ ಹೋಗ್ಬೇಕಾದ್ರೆ ಈ 10,000 ಕೇಳೋದ ವ್ಯಕ್ತಿ ಆಯ್ತಪ್ಪ ತಂದು ಕುಡ್ತೀನಿ, ಚಿಂತೆ ಮಾಡಬೇಡ ಅಂತಂದ. ಆಕೆ ಮಾಡಿದೀಗ ಮನೆಗೆ 5 ಗಂಟೆಗೆ ಬಂದ. ಎಷ್ಟು ಗಂಟೆ ಬಂದ್ರಿ ಬಾಯಿ ಹೇಳ್ರಿ? 5 ಗಂಟೆ. ಎಷ್ಟು ಗಂಟೆ ಬಂದನಪ್ಪ? 5 ಗಂಟೆ. 5 ಗಂಟೆಗೆ ನೀ ಹಾಸಿಗೆ ಮೇಲೆ ಮಲ್ಕೊಂಡಿದ್ಯಪ್ಪ. ಏನ್ ಮಲ್ಕೊಂಡಿದ್ಯಪ್ಪ? ಹಾಸಿಗೆ ಮೇಲೆ. ಯಾರೋ ಒಬ್ಬ ಮನುಷ್ಯ ಹೊರಗೆ ಬಂದು ನೋಡಿರುವಾಗ ಹರ ಸಾಮ್ಯಲ್ ಅವರ ಹರ, ಓ ಹರರಿ ಅವ್ರಿಗೆ ಬಾಗ್ರಿ, ನನ್ನ ಬಸ್ ಟೈಮ್ ಆಗ್ತದ, ನನ್ನ ಟ್ರೈನ್ ಟೈಮ್ ಆಗತ್ತದ, ನನ್ನ ಬಸ್ ನಿಂತದ, ನನ್ನ ಆಟೋ ನಿಂತದ, ಅವ್ರಿಗೆ ಒಂದು ಮಾತು ಕೇಳಿದ ಅದು ಕೊಟ್ಟು ಹೋಗಕ್ಕೆ ಬಂದಿದೆ. ಗಡ 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 ಹೋಗಿ ಸ್ವಾಮಿ ಹತ್ರ, ಸ್ವಾಮಿಯವರು ಸರ್ ಅಣ್ಣ ತಮ್ಮ ಯಾರೋ ನಿನಗೋಸ್ಕರ ಹೊರಗೆ ಬಂದ. ಅವ್ನಿಗೆ ಗೊತ್ತದ ಸ್ವಾಮಿ, ಏನು ಗೊತ್ತದ? 10,000 ಕೇಳಿದೀನಿ, ಬೆಳಿಗ್ಗೆ ಬಂದು ಕೊಡ್ತೀನಿ ಅಂದನ. ಹಾಸಿಗೆ ಟಪ್ ಅಂತ ತೆಗೆದ, ಬಿಡ್ಸಾಕದ, ಬಾಗಿಲು ಹೋಗಿ ಬಾಗಿಲು ತೆರೆದು ನಮಸ್ಕಾರ, ನಿಮಗೆ ವಂದನೆಗಳು, ದೇವರಂಗ ಬಂದಿರಿ. ಆ ರೊಕ್ಕ ತಗೊಂಡು ಅಲ್ಮಾರಾಗ ಹಿಂಗೆ ಜಮಾ ಮಾಡಂಬಡಿಕೆ ಅದೇ ಸಮಯದಲ್ಲಿ ಟ್ರಿಂಗ್ ಫೋನ್ ಬಂತು. ದೇವರಿಗೆ ಆಗೋದಿಲ್ಲ, ದೇವರಿಗೆ ನಮಸ್ಕಾರ ಇಲ್ಲ. ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೀರಿ? ಬೆಳಗ್ಗೆ ತಕ್ಷಣ ಕಣ್ಣ ತಕ್ಷಣ ಡೋರ್ ತಕ್ಷಣ ಸೌಕಾರ್ ಪಟೇಲ್ ನಿಮಗೆ ಧನ್ಯವಾದಗಳು, ನಮಸ್ಕಾರಗಳು, ನನ್ನ ಕೆಲಸ ಮಾಡಿದಿರಿ ಅಂತ ಹೇಳಿ ರೊಕ್ಕ ತಗೊಂಡು ಅಲ್ಮಾರಿಯಾಗಿ ಹಿಂಗೆ ಹೇಳ ಮಡಿಕೆ ಮೊಮ್ಮಗಳು ಕೈದಾಗ ಫೋನ್ ಬಂತು. ತಾತ ಅಣ್ಣ ಯಾಕ ಬರೀ ಫೋನ್ ಬಂದ ನೋಡ್ರಿ. ಸುಳ್ಳು ಹೇಳ್ತಾವ, ಸತ್ಯ ಮಾತದ. ಆ ಫೋನ್ ನೋಡಿದ್ರೆ ಹಲೋ ಯಾರು? ಯಪ್ಪ ಜಲ್ದಿ ಹಾಕಿಕೊ ಬರ್ಬೇಕು. ಹೆಂಗ್ ಬರ್ಬೇಕಂತಮ್ಮ? ಜಲ್ದಿ ಹೇಳಿ ನೋಡ್ರಿ, ಎಲ್ಲಿ ಬರ್ಬೇಕಂತ? ಜಲ್ದಿ ಹೈದರಾಬಾದ್ ಬರ್ಬೇಕು. ಏನಾಗ್ಯದ? ಅಣ್ಣಿಗೆ ಹೇಳಿದವು ಗಾಡಿ ಮೇಲ ಮೆಲ್ಲ ಹೋಗಂತ ಬರಂತ ಹೋಗ್ಯಾನ, ಹಿಂದಿನ ಬಂದು ಫಟ್ ಅಂತ ಹೊಡೆದ. ಈಗ ಹೇಳ್ರಿ, ಆ 10,000 ರೂಪಾಯಿ ಅಲ್ಮಾರಿಗೆ ಇಕ್ಕಬೇಕಾ, ಇನ್ನು ತಗೊಂಡು ಹಿಂದಿಗೆ ಬಾಗಿಲು ಬಂದು ಬರ್ಬೇಕಾ? ಹೇಳ್ರಿ ಅಮ್ಮ, ಎಲ್ಲಿ ಹೋಗ್ಬೇಕೀಗ?
ಅದು ಯಾರು ತಿಂದರು? ದವಾಖಾನೆ ಡಾಕ್ಟರ್ ತಿಂದರು. ಈ ಅಲಮಾರಿಗಳು ರೊಕ್ಕ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತಿನ್ಬೇಕಾದ್ರೆ ಏನ್ ಮಾಡ್ಬೇಕು? ಪ್ರಕಟ ಪುಸ್ತಕ 14ನೇ ಅಧ್ಯಾಯ 7ನೇ ವಚನ. ಪ್ರಕಟ ಪುಸ್ತಕ 14ನೇ ಅಧ್ಯಾಯ 7ನೇ ವಚನ. ನಾವೆಲ್ಲರೂ ಸೇರಿ ಬಂದವರು, ನಾ ದುನಿಯಾ ಮಾತಾಡ್ತೇನೆ, ಸೇರಿ ಬಂದವ್ರದ್ದೇ ಮಾತಾಡ್ತಾ ಇದ್ದೀನಿ. ಫಸ್ಟ್ ಎದ್ದ ತಕ್ಷಣ ದೇವರಿಗೆ ಆನರ್ ಮಾಡಬೇಕು. ಏನ್ ಮಾಡ್ಬೇಕು? ದೇವರಿಗೆ ಆನರ್ ಮಾಡಬೇಕು. ಅಂದ್ರೆ ನಮಸ್ಕಾರ ಪ್ರಭು, 12 ಗಂಟೆ ನನ್ನ ಕಾಪಾಡಿದಿ, ನಿನಗೆ ಸ್ತೋತ್ರ. ಈಗ ಮತ್ತೆ 12 ಗಂಟೆ ಹೊಸದಾಗಿ ಪ್ರಯಾಣದಲ್ಲಿ ಮುಂದೆ ಸಾಕ್ತೀನಿ, ಉದ್ಯೋಗದಲ್ಲಿ ಮುಂದೆ ಸಾಕ್ತೀನಿ, ವ್ಯಾಪಾರದಲ್ಲಿ ಮುಂದೆ ಸಾಕ್ತೀನಿ, ವಿದ್ಯಾಭ್ಯಾಸದ ಮುಂದೆ ಸಾಕ್ತೀನಿ. ಈಗ ನಮಸ್ಕಾರ. ಓದಮ್ಮ ಪ್ರಕಟ ಪುಸ್ತಕ 14ನೇ ಅಧ್ಯಾಯ 7ನೇ ವಚನ. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು. ಅಂದ್ರೆ ಅವನು ಅಂದ್ರೆ ಯಾರು? ದೇವದೂತನು ಅವನಿಗೆ ಹೇಳ್ತಾನ, ನನಗೆ ಹೇಳ್ತಾನ, ನಿಮಗೆ ಹೇಳ್ತಾನ, ನಮ್ಮೆಲ್ಲರಿಗೂ ಹೇಳ್ತಾನ. ತಮ್ಮ ನೋಡು, ಮುಂಜಾನೆ ಇದ್ದೀನಿ ಖರೆಯಲ್ಲ, ಯಾರಿಗಾದ್ರೂ ಮಾಡ್ತಿ? ಕೆಲವು ಜನ ಇಲ್ಲಿ ಕೂತೋರು ಮಮ್ಮಿಗೆ ಫಸ್ಟ್ ಗುಡ್ ಮಾರ್ನಿಂಗ್ ಅಂತ, ಕೆಲವು ಜನ ಕುಂತೋರು ಡ್ಯಾಡಿಗೆ ಗುಡ್ ಮಾರ್ನಿಂಗ್ ಅಂತಾರೆ. ಮಮ್ಮಿ ಮುಖ ನೋಡಿಸೋದಕ್ಕೆ ನಾವು ಹೇಳಲ್ಲ. ಮಮ್ಮಿ ಬರೇ ಹಾಸಿಗೆ ಮೇಲಪ್ಪ ನಿನ್ನ ಮುಖ ತೋರಿಸು, ನಾ ಹೇಳ್ತೇನೆ. ಇಷ್ಟು ಪಾಪಿಸ್ಟೋಳು ಆ ಹೆಣ್ಮಗಳು, ಬುದ್ಧಿಗೂ ಬರಲ್ಲ. ಕೆಲವು ಜನ ಗಂಡು ಮಕ್ಕಳು ತಂದೆ ಅಂದ್ರೆ ಭಾರಿ ಪ್ರಾಣ. ಬೇಡ, ಆ ಬೇಡ ಗೊತ್ತಿಲ್ಲ, ತಂದೆನ ಪ್ರೀತಿ ಮಾಡ್ರಿ. ಬಟ್ ತಂದೆನ್ನ ಹೆತ್ತಿರುವಂತ ತಂದೆ, ದೊಡ್ಡ ತಂದೆ ಯಾರಾದ್ರಿ? ಯೇಸು. ಯೇಸುವಿಗೆ ನಮಸ್ಕಾರ, ಆಮೇಲೆ ಚಮತ್ಕಾರ. ಚಪ್ಪಾಳೆ ಹೊಡೆದೋರಾಗಿ. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು. ಅವನು ಬಂದಿದ್ದು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನಿಗೆ ಮೊದಲು ನಾವು ಘನಪಡಿಸಬೇಕು, ಆಮೇಲೆ ಪಪ್ಪ, ಆಮೇಲೆ ಮಮ್ಮಿ. ಫಾರ್ ಎಕ್ಸಾಂಪಲ್, ಚಂದ್ರಕಾಂತ್ ಪಾಸ್ಟರ್ ನಿಮ್ಮ ಮನೆಗೆ ಬಂದಾರ ತಿಳ್ಕೊಂಡು ಏನ್ ಮಾಡ್ತೀವಿ? ಉದಾಹರಣೆ 5:15 ಬಂದರು ನಿಮ್ಮ ಮನೆಗೆ. ಅವಾಗ ಇನ್ನೂ ಹಾಸ್ಪಿಟಲ್ ಇದ್ದೀರಿ. ಮಮ್ಮಿ ಚಂದ್ರಕಾಂತ್ ಪಾಸ್ಟರ್ ಬಂದರು ನೋಡಿ. ಹಾ ಮನೆ ಬಂದಾರ ಚಂದ್ರಕಾಂತ್ ಪಾಸ್ಟರು? ಹಾ ಆಯ್ತು ಅಂತ ಹಾಸ್ಪಿಟಲ್ ಒಂದು ಕಡೆಗೆ, ಅದು ಒಂದು ಕಡೆಗೆ, ಡೋರ್ ಕಟ್ ಅಂತ ತೆಗೆದ ಸರ್ ಶಾಪ. ಏನಪ್ಪ ಸಾರಿಗೆ ನಾವು ಒಂದು ವೇಳೆ ಆನರ್ ಮಾಡಿಲ್ಲ, ನಮಸ್ಕಾರ ಮಾಡಿಲ್ಲ, ನನಗೆ ಏನು ಗೊತ್ತರೋ ಅವರಿಗೆ ಮಾಡೋಕ್ಕಿಂತ ಮುಂಚಿತವಾಗಿ ಹಾಸಿಗೆ ಚಂದ್ರಕಾಂತ್ ಅಂತ ಚಪಾಳೆ ಹೊಡ್ಸೋದಾಗಿ ಸನ್ಮಾನ ಮಾಡೋದಾದ್ರೆ ಅಲಮಾರಿಗೆ ರೊಕ್ಕ ಅಲಮಾರಿ ಒಳ ಹೋಗ್ತವ, ಯಾರು ತೆಗೆದ್ರು ಸಹ ಅದು ಬರಲೇ ಬರಲ್ಲ. ಚಪಾಳೆ ಹೊಡ್ರಿ ಬರಲ್ಲ, ಬರಲ್ಲ, ಜೂಜಾಟ ಆಡೋದು ತೆಗೆದ್ರು ಬರಲ್ಲ. ಅದು ಯಾರು ಮಾಡತ್ತಂದ್ರೆ ಮನೆ ಮಂದಿಗೆಲ್ಲ ಅದು ಉಪಯೋಗ ಆಗ್ತದ. ಹಾಗಾಗಿ ಆತನು ನ್ಯಾಯ ತೀರ್ಪು ಮಾಡುವ ಘಳಿಗೆ ಬಂದಿದೆ. ಭೂಲೋಕ ಪರಲೋಕಗಳನ್ನು ಉಂಟು ಮಾಡಿದ ಆತನಿಗೆ, ಸಮುದ್ರವನ್ನು ನೀರಿನ ಭೂಮಿಗಳನ್ನು ಜಲಚರಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಯಾರಿಗೆ ನಮಸ್ಕಾರ ಮಾಡೋಣ? ಉದಯ ಕಾಲದಲ್ಲಿ ಭಕ್ತನಾದ ದಾವೀದನು ಉದಯ ಕಾಲದಲ್ಲಿದ್ದು ಅದೇನಪ್ಪ ಹಾಡೋದು? ಉದಯ ಕಾಲದಲ್ಲಿ ಆರಾಧಿಸುವೆ, ಆನಂದ ಸ್ವರದಿಂದ ಆರಾಧಿಸುವೆ ಓ ನಮ್ಮ ದೇವರೇ. ನೋಡಿ, ಉದಯ ಕಾಲದಲ್ಲಿ ಹಾಗೆ ದೇವರಿಗೆ ನಾವು ಆನರ್ ಮಾಡೋದಾದರೆ ಖಚಿತವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯೊಳಗಿರುವಂಥ ಒಂದು ವಸ್ತು ಸಹ ಕಳೆದು ಹೋಗಲ್ಲ, ನಿನ್ನ ಮನೆ ಕ್ಷೇಮವಾಗಿರ್ತದಂತ. ಯೋಬನು ಬರೆದ ಪುಸ್ತಕ 5ನೇ ಅಧ್ಯಾಯ 24ನೇ ವಚನ. ನಾನು ದೇವರಿಗೆ ಆನರ್ ಮಾಡಿದ್ದೇನೆ, ನಂತರ ನಮ್ಮ ಮಮ್ಮಿಗೆ ಆನರ್ ಮಾಡಿದ್ದೇನೆ, ನಂತರ ನಮ್ಮ ಪಪ್ಪಗೆ ಆನರ್ ಮಾಡಿದ್ದೇನೆ, ಆಮೇಲೆ ಪಾಸ್ಟರ್ ಬಂದರೆ ಪಾಸ್ಟರ್ ಸಹ ಎರಡನೇ ಸಾರಿಗೆ ಆನರ್ ಮಾಡಿದ್ದೇನೆ. ಯೋಬನು ಬರೆದ ಪುಸ್ತಕ 5ನೇ ಅಧ್ಯಾಯ 24ನೇ ವಚನ. ಯಾರು ಹಿಂಗೆ ಮಾಡಕ ಪ್ರತಿ ದಿವಸ ರೂಢಿಯಲ್ಲಿ ಇರ್ತಿರೋ, ನಿಮ್ಮ ಮನೆಗೆ ಯಾವ ಆಪತ್ತು ಬರುತ್ತೆ, ನಿಮ್ಮ ಮನೆಗೆ ಯಾವ ಕಾಳು ಬರೋಲ್ಲ, ನಿಮ್ಮ ಮನೆಗೆ ಯಾವ ಭಾನುಮತಿ ಮಂತ್ರ ತಂತ್ರ ಯಾವ ಬರಲ್ಲ. ಬೈಬಲ್ನಾಗ ಮಾತದ ನಿಮ್ಗೆ, ಆಮೇಲೆ ತೋರಿಸ್ತೀನಿ. ಸುಗ್ಗಿ ಕಾಲದಲ್ಲಿ 24ನೇ ವಚನ ಬಿಟ್ಟ ನಿನ್ನ ಗುಡಾರಕ್ಕೆ ಏನು ಅಚ್ಚಾ ಗುಡಾರ ಅಂದ್ರೆ ಯಾರಾದ್ರೂ ಹೇಳ್ತೀರಾ? ಗುಡಾರ ನಮ್ಮನೆ. ಚಪ್ಪಾಳೆ ಹೊಟ್ಟು ಜೋರಾಗಿ.
ಆ ಕಾಲದಲ್ಲಿ ಅಬ್ರಹಾಂ ಇಸಾಕ್ ಗುಡಾರ ಹಾಕಿ ಸಂಸಾರ ಮಾಡ್ತಿದ್ರು. ಅವ್ರಿಗೆ ಗುಡಾರ ಹಾಕ್ಯಾರ, ನಮಗೇನೋ ಛತ್ತಿನ ಮನೆ ಹಾಕ್ಯಾರ. ಆ ಛತ್ತಿನ ಮನೆಗ ಒಂದು ಸುಳಿಯಾದರೂ ಒಳಗೆ ಬರಕ ಸಾಧ್ಯ. ಅಲ್ಲಿ ಹೇಳ್ತದ, ನೀನು ಪ್ರಾರ್ಥನೆ ಮಾಡುವವಳಾಗಿದ್ದಾದ್ರೆ, ನೀನು ಉದಯಕಾಲದಲ್ಲಿ ವಾಕ್ಯ ಓದುವಳಾಗಿದ್ದಾದ್ರೆ, ನಿನ್ನ ಪಕ್ಕದ ಮನೆಯವರಿಗೆ ಆನರ್ ಮಾಡುವುದಾದ್ರೆ, ತಂದೆ ತಾಯಿಗಳನ್ನ ಆನರ್ ಮಾಡುವುದಾದ್ರೆ, ನಿನಗೆ ಗೊತ್ತಿರ್ತದ ನನ್ನ ಮನೆ ಗುಡಾರಕ್ಕೆ ಅಪಾಯವಿಲ್ಲವೆಂದು, ನಿನ್ನ ಗುಡಾರಕ್ಕೆ ಯಾವ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇರುವುದು. ನಿನ್ನ ಹಟ್ಟಿಯನ್ನು ಮನೆ, ನಿನ್ನ ಮನೆಯನ್ನು ನೀ ಪರೀಕ್ಷೆ ಮಾಡುವಾಗ 10 ತೊಲೆ ಬಂಗಾರಗಳಲ್ಲಿ ಒಂದು ತೊಲೆ ಒಂದು ಗುರುಗುಂಜಿ ಸಹ ಕಳೆದು ಹೋಗಲ್ಲ. ಇಲ್ಲಾಂದ್ರೆ 10 ತೊಲೆ ತಕೊಂಡು ಹೋಗಿ ಟಪ ಟಪ್ ಹಾಕ್ತಾರೆ. ಆವಾಗ ಅನ್ನಕ್ಕೆ ಹೋಗ್ಬೇಡ್ರಿ, ಅವನ್ ಬೈದ ಮಣ್ಣು ಇವನ್ ಬೈದ ಮಣ್ಣು ದೀಪ ದಿಕ್ಕ ಅಡಗಲಿ. ಅದ್ರ ಮೊದಲು ದೇವರನ್ನ ಅಡಗಲಿ, ನಮ್ಮ ನನ್ನ ಮನೆ ಸುರಕ್ಷಿತವಾಗಿತ್ತು. ಅವಾಗ ಒಂದು ವಸ್ತು ಸಹ ಕಡಿಮೆ ಆಗಲ್ಲ. ನೋಡಿ, ದಾವೀದನು ಸಾಮ್ಯನನ್ನು ಪ್ರಾರ್ಥನೆ ಮಾಡಿರುವಾಗ ಆತನ ಮೈ ಮೇಲೆ ಒಂದು ತಲವಾರು ಸಹ ಬಿದ್ದಿಲ್ಲ, ಒಂದು ಬಾಣ ಸಹ ಬಿದ್ದಿಲ್ಲ. ಒಂದು ಸಾಮ್ಯನ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ ಕಂಟಿನ್ಯೂ ಮಾಡಬೇಕು, 22 ವಚನ ಇರ್ಬೋದು, ಇಲ್ಲ 20ನೇ ವಚನ ಇರ್ಬೋದು. ಇವರು ಪರವಶರಾದರು. 3ನೆಯ ಸಾರಿ ಇನ್ನು ಕೆಲವು ಮಂದಿ ಆಳುಗಳನ್ನು ಕಳುಹಿಸಿದರು. 3ನೇ ಬ್ಯಾಚ್ ಬಂದು ಇವಾಗ ಅವನ ಸಂಹಾರ ಮಾಡೋದಕ್ಕಾಗಿ, ಅವನನ್ನು ಹಿಡ್ಕೊಂಡು ಹೋಗೋದಕ್ಕಾಗಿ 3ನೇ ಬ್ಯಾಚ್ ಬಂದರೂ ಅಲ್ಲಿ ಒಂದು ಅಪಾಯ ದಾವೀದನಿಗೆ ಆಗಲಿಲ್ಲ. ಇವತ್ತು ನಿಮಗೂ ಸಹ ದೇವರು ಹೇಳ್ತಿದ್ದಾನೆ, ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಅಪಾಯದ ಸುದ್ದಿ ಬರುವುದಿಲ್ಲ, ಶುಭ ಸುದ್ದಿನೇ ಬರ್ತದೆ. ಚಪ್ಪಾಳೆ. ಪ್ರಾರ್ಥನೆ ಮಾಡು, ಈ ಪವಿತ್ರವಾದ ಆಲಯದಲ್ಲಿ ಪ್ರಾರ್ಥನೆ ಮಾಡು. ಮುಂದಿನ ವರ್ಷ ನಿನ್ನ ಮನೆಯಲ್ಲಿ ಕೂಗು ಶಬ್ದ ಓಡಿ ಬರ್ತದ. ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಮಾಡು, ಮುಂಬರುವ ದಿನಗಳಲ್ಲಿ ನಿನ್ನ ಸಾಲದ ಗಂಟು ಬಿಚ್ಚಿ ಮಾಫ್ ಮಾಡ್ತಾನೆ ದೇವರು. ಹೆಂಗೋ ಯಾವುದೋ ಒಂದು ರೂಪದಲ್ಲಿ ನಿನಗೆ ಸಹಾಯ ಮಾಡ್ತಾನೆ ದೇವರು. ಬಟ್ ಗರ್ವ ಇಟ್ಟುಕೊಂಡು ಜಿಂದಗಿ ಮಾಡಿದೆವಂದ್ರ, ಗರ್ವ ಇಟ್ಕೊಂಡು ದೇವರಿಗೆ ಬೈದವಂದ್ರ, ಗರ್ವ ಇಟ್ಕೊಂಡು ದೈವದಾಸರಿಗೆ ಬೈದವಂದ್ರ, ಗರ್ವ ಇಟ್ಕೊಂಡು ಸಭೆಯವರಿಗೆ ಬೈಯೋದಾದ್ರೆ ಗ್ಯಾರಂಟಿ ಆ ಗಂಟುಗಳು ನಿಮಗೆ ಪ್ರಾಪ್ತವಾಗಿ ಇರ್ತವ. ಈಗ 3ನೇ ಬ್ಯಾಚ್ ಮುಂದೋಯ್ತು, 4ನೇ ಬ್ಯಾಚ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವರು ಪರವಶರಾದರು. ಆಗ ಸೌಲನು ತಾನೇ ರಾಮಕ್ಕೆ ಹೋಗಬೇಕು. ಸೆಕೂವಿನಲ್ಲಿರುವ ದೊಡ್ಡ ಬಾವಿಯ ಬಳಿಗೆ ಬಂದು ಸಮುವೇಲ ದಾವೀದರು ಎಲ್ಲಿರ್ತಾರೆ ಅಂತ ಹೇಳಿ ಆ ಜನಗಳಿಗೆ ಕೇಳಿರುವಾಗ ಅವ್ರು ಹೇಳಿದ್ರು, ರಾಮದ ಮಠದಲ್ಲಿದ್ದಾರೆ, ಹೋಗು. ಅವನು ಅಲ್ಲಿಂದ ರಾಮದ ಮಠಕ್ಕೆ ಹೋಗುವಾಗ ದೇವರ ಆತ್ಮವು ಅವನ ಮೇಲೆಯೂ ಬಂದಿತ್ತು. ಯಾಕೆ ದೇವರ ಆತ್ಮ ಬಂದಿತ್ತು? ದಾವೀದನ್ನ ಕಾಪಾಡೋದಕ್ಕಾಗಿ ಸಾಮ್ಯನನ್ನು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯಿಂದ ಬಂದಿರುವಂತ ಆತ್ಮ ಸೌಲನ ಮೇಲೆ ಬಂತು. ಒಂದು ಹುಚ್ಚನಾಗಲಿ, ಅವನು ನಿಜ ಹುಚ್ಚನಾಗಬೇಕು ಎಂಬ ಆಸೆ ಇರುವುದಾದ್ರೆ ದೇವರನ್ನ ಮೊದಲು ಕೇಳ್ಕೊಳ್ಳಿ. ಹಲ್ಲೆಲೂಯಾ. ದೇವರನ್ನ ಮೊದಲು ಕೇಳ್ರಿ. ಮುಂದೆ ಓದುವ. ಅವನು ಆ ಊರನ್ನು ಮುಟ್ಟುವವರೆಗೆ ಪರವಶನಾಗಿ ಮಾತಾಡುತ್ತಾ ಹೋದನು. ಅಲ್ಲಿಗೆ ಸೇರಿದ ಮೇಲೆ ಅವನು ತನ್ನ ಬಟ್ಟೆಗಳನ್ನು ತೆಗೆದುಹಾಕಿ ಸಮುವೇಲನ ಮುಂದೆ ಪರವಶನಾಗಿ ಮಾತಾಡುತ್ತಾ ಆ ದಿನ ಹಗಲಿರುಳು ಬೆತ್ತಲೆಯಾಗಿ ಬಿದ್ದುಕೊಂಡಿದ್ದನು. ಆದುದರಿಂದ ಯಾರು ಬೆತ್ತಲಾಗಿರ್ತಾರೆ? ದೇವರಿಗೆ ವಿರುದ್ಧವಾಗಿರುವವರು, ದೇವದಾಸರಿಗೆ ವಿರುದ್ಧವಾದ ಮಾತುಗಳಾಡಿದವರು ದೇವರು ಖಂಡಿತವಾಗಿ ಅವರನ್ನು ಬೆತ್ತಲೆ ಬಟ್ಟೆಗದ ಹಾಕಿ. ದಯಮಾಡಿ ದೇವರನ್ನು ದೂಷಿಸಬೇಡ್ರಿ, ದೇವದಾಸರನ್ನು ದೂಷಿಸಬೇಡ್ರಿ, ಸಭೆಗೆ ದೂಷಿಸಬೇಡ್ರಿ. ನಿಮ್ಮ ಪಕ್ಕ ಎಡಗು ಬಲಗುಂತ ನಿಮ್ಮ ಬಂಧು ಆಗಲಿ, ಸಹೋದರಾಗಲಿ, ಸ್ನೇಹಿತರಾಗಲಿ ಯಾರ ಮೇಲೆ ದೂಷಣೆ ಹಾಕಬೇಡ್ರಿ. ಆ ದೂಷಣೆಗಳೆಲ್ಲ ದೇವರ ಮುಂದೆ ಸಮರ್ಪಣೆ ಮಾಡ್ರಿ, ಎಲ್ಲವನ್ನು ಶುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಇನ್ನೊಂದು 5 ನಿಮಿಷ, ಇನ್ನೊಂದು ಕುಟುಂಬ ಇದೆ, ಇನ್ನೊಬ್ಬ ದೈವದಾಸ ಇದ್ದಾನೆ. ಅಲ್ಲಿ ಸಹ 3 ಬ್ಯಾಚ್ ಏನಾಗಿವ ಅಂತ ನೋಡೋಣ. 2 ವರ್ಷ ಇರ್ಬೋದು, ಇಲ್ಲ 1 ವರ್ಷ ಇರ್ಬೋದು. ಸ್ವಲ್ಪ ನೋಡ್ರಿ. 1ನೇ ಅಧ್ಯಾಯ ಇಲ್ಲ 2ನೇ ಆರ್ಷ ಪುಸ್ತಕಗಳಲ್ಲಿ ನಾ ಬೇಗ ಮುಗಿಸ್ತಾ ಇದ್ದೀನಿ. ಅಲ್ಲಿ ಏಲಿಯ ಎಂಬ ಪದ ಅದು ನೋಡ್ರಿ. 2 ವರ್ಷ 1ನೇ ಅಧ್ಯಾಯ ಯಾರು ಸಿಕ್ತು? ಸ್ವಲ್ಪ ದಯಮಾಡಿ ಸಹಕಾರ ಮಾಡಿ.
ಸಿಕ್ಕಿದ್ರಿ ಏನದ್ರಲ್ಲಿ 2 ಅರಸ ಪುಸ್ತಕಗಳು 1ನೇ ಅಧ್ಯಾಯ 9ನೇ ವಚನ ಒಂದು ಸರಿ. ಆಗ ಅರಸನು ಎಲಿಯನನ್ನು ಕರೆತರುವುದಕ್ಕಾಗಿ ಯಾಕೆ ಕರ್ತದಕ್ಕಾಗಿ ಎಲಿಯನನ್ನು ಯಾಕೆ ಕರ್ತದಕ್ಕಾಗಿ ಹೇಳ್ರಿ. ಆ ಅರಸ ತಪ್ಪು ಮಾಡಿದಕ್ಕಾಗಿ ದೇವರು ಆ ಭಕ್ತನ ಮೇಲೆ ಆತ್ಮ ಕಳಿಸಿ ಅವನು ನೀನು ಡೈರೆಕ್ಟ್ ಆಗಿ ಮಾತು ಹೇಳ್ಬಿಡು, ನೀನು ಒಂದು ದಿವಸ ಬರುವ ದಿನಗಳಲ್ಲಿ ನೀನು ಸತ್ತು ಹೋಗುತ್ತಿ. ಯಾವಾಗ ಸತ್ತೋಯ್ತು ಅಂತ ಪದ ಅವನ ಕಿವೆ ಬಿತ್ತು ಅರ್ಸನ್ ಕಿವ್ಯಾಗ. ಅವಾಗ ಅರಸ ಏನ್ ಮಾಡಿದ, ನಾ ಸಾಯ್ತೀನ, ನನ್ನ ಮೊದಲು ಏನಿಲ್ಲ ಎಲ್ಲ ಹೋದವ, ನಾ ಹೆಂಗೆ ಸಾಯ್ತೀನಿ, ಹೋಗ್ರಿ ಅವನಿಗೆ ಬಿಡ್ಕೊಂಡು ಬಂದು ಅವನ್ನ ನಾವು ಸಂಹಾರ ಮಾಡೋಣ. ಅದಕ್ಕೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಇದ್ದೀರಿ ಇದ್ದಾಗ ಹೇಳೋದು ಎದ್ದು ಬಂದು ಯಾರು ಬರ್ತಿರುತ್ತೆ ಅಂತ ಭಕ್ತರಿಗೆ ದಯಮಾಡಿ ಆನರ್ ಮಾಡಿ. ನಿಮ್ಮ ಮೇಲೆ ಸಿಟ್ಟು ಮಾಡ್ತೀವಿ, ಕೋಪ ಮಾಡ್ತೀವಿ. ಯಾಕಮ್ಮ ಹೋದ ತಿಂಗಳು ಆಲ್ರೆಡಿ ಬಂದಿಲ್ಲ, ಯಾಕಮ್ಮ ಹೋದ ವಾರ ಚರ್ಚಿಗೆ ಬಂದಿಲ್ಲ ಅಂತಿರ್ಬೇಕು. ದಯಮಾಡಿ ಮುಖ ತಳಗೆ ಹಾಕಿ ತಗ್ಗಿಸಿಕೊಳ್ಳಿ, ದೇವರು ನಿಮ್ಮನ್ನು ಹೆಚ್ಚಿಸ್ತಾನೆ. ಹಲ್ಲೆಲೂಯಾ. 9ನೇ ವಚನ ಓದೋಣ. ಕರೆತರುವುದಕ್ಕಾಗಿ ಪಂಚದಶಾಧಿಪತಿಯನ್ನು ಅವನ್ನ ಕರೆತರುವುದಕ್ಕಾಗಿ ಅರಸನು ಒಬ್ಬ ಪಂಚಶತಾಧಿಪತಿಯನ್ನು ಮತ್ತು 50 ಮಂದಿ ಸಿಪಾಯಿಗಳನ್ನು ಅವನ ಮನೆಗೆ ಕಳಿಸಿ, ಅವನು ಹೋಗಿ ಆ ಶತಾಧಿಪತಿ ಏನ್ಬೇಕಾಯ್ತಂದ್ರ ಅವ್ನಿಗೆ ಗೊತ್ತಿತ್ತು, ಈತ ಪ್ರವಾದಿ ಅದನ್ನ, ಈತ ಪಾಸ್ಟರ್ ಅದನ್ನ, ಸೇವಕ ಅದನ್ನ, ಅದ್ರ ಮುಂದೆ ಹ್ಯಾಂಗ್ ತಗ್ಗಿಸ್ಕೊಳ್ಳಿ ಅಂತಂದ್ರ ತಗ್ಗಿಸಿಕೊಂಡು ಅಯ್ಯೋರೇ ನಮ್ಮ ರಾಜ ಗಲ್ಲತನ ಅಂತಂದ್ರ ಅವ್ನು ಸಾಯ್ತಿದ್ದಿಲ್ಲ. ಆ ಅರಸನಿಗಿಂತ ಹೆಚ್ಚಾಗಿ ಜೋರಾಗಿ, ಓ ದೇವರ ಮನುಷ್ಯನೇ ಬಾ ಕೈ ಮಾಡಿ ಮುಂದೆ ಹೋದ. ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲಿಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಕೂತಿರುವಾಗ ಅವನಿಗೆ ದೇವರ ಮನುಷ್ಯನೇ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಅವನಿಗೆ ಹಿಂಗನ ಬದಲು ಹಿಂಗ ಅಂತಂದ್ರೆ 50 ಮಂದಿ ಮತ್ತೆ ಶತಾಧಿಪತಿ ಚಿನ್ನ ಉಳಿತೀರಿ ಮತ್ತು ಉಳಿದಲ್ಲಿ ಹರ ಅದು ತೋರಿಸ್ತೀವಿ. ಓಕೆ, ಅವಾಗ ಇಲ್ಲಿಗೆ ಪ್ರಾರ್ಥನೆ ಮಾಡ್ತಾನ, ಪ್ರಭು ನಾನು ನಿನ್ನ ದೈವದಾಸರಾಗಿರುವುದಾದ್ರೆ ಅವ್ರ ಮೇಲೆ ಬೆಂಕಿ ಬರೋಣ. ಅದಕ್ಕೆ ಎಲಿಯನು, ನಾನು ದೇವರ ಮನುಷ್ಯನಾಗಿರುವುದಾದ್ರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿಯನ್ನು ದಹಿಸಿ ಬಿಡಲಿ ಅಂದನು. ಈಗ ಹೇಳಿ, ಎಷ್ಟು ಜನ ಸತ್ತರು? ಪಾಪ ಮಾಡಿ ಗರ್ವ ತೋರಿಸಿ, ಅಹಂಕಾರ ತೋರಿಸಿ ಎಷ್ಟು ಜನ ಸತ್ತೋದು? 51. ಮತ್ತೆ ನೋಡೋಣ ಮುಂದೆ. ಸೆಕೆಂಡ್ ಪಾಯಿಂಟ್. ಈ ಮಾತನ್ನು ಕೇಳಿ ಆ ಅರಸನು ಮತ್ತೆ ಒಬ್ಬ ಶತಾಧಿಪತಿಯನ್ನು ಮತ್ತೆ 50 ಮಂದಿಯನ್ನು ಕಳಿಸಿದನು. ಅವರು ಸಹ ಅಂದಿದ್ದು, ಓ ದೇವರ ಮನುಷ್ಯನೇ ನಮ್ಮ ರಾಜಕರ್ತನಪ್ಪ. ಹಿಂಗ ಅದೇನಾದ್ರು ಹಿಂದೆ ಉಳಿದ್ರ ನೋಡೋಣ. ತರುವಾಯ ಅರಸನು ಇನ್ನೊಬ್ಬ ಪಂಚಶತಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲಿಯನಿಗೆ, ದೇವರ ಮನುಷ್ಯನೇ ಬೇಗನೆ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಏನಂದ್ರೆ 50 ಮಂದಿ ಅಂದ್ರೆ 102 ಮಂದಿ ಏನಾದ್ರಿ? ಏನಾದ್ರೆ 102 ಮಂದಿ. ಇನ್ನು ಮುಂದೆ ನೋಡೋಣ. ಅದರಲ್ಲಿ 153 ಮಂದಿ ಸತ್ತೋಯ್ತಾರೆ. ಮುಂದೆ ಓದೋಣ. ಇವನು ಹೋಗಿ ಎಲಿಯನಿಗೆ, ದೇವರ ಮನುಷ್ಯನೇ ಬೇಗನೆ ಇಳಿದು ಬಾ, ಓ ದೇವರ ಮನುಷ್ಯನೇ ಬೇಗನೆ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಆಗ ಎಲಿಯನು ಅವನಿಗೆ, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು 153 ಮಂದಿ ಏಲಿಯನ ಮುಖಾಂತರ ದೇವರು ಸಂಹಾರ ಮಾಡಿದ್ದೀನಿ. ಯಾಕೆ? ಗರ್ವ ತೋರಿಸೋದಕ್ಕಾಗಿ ಸಂಹಾರ. ನಾವೆಲ್ಲರೂ ಗರ್ವದ ಆತ್ಮ ಇಟ್ಕೊಂಬಾರ. ಪರಿಶುದ್ಧಾತ್ಮನು 24 ಗಂಟೆ ನಾ ಎಂದೋ ಹೇಳ್ತೀನಿ, 365 ದಿನಗಳನ್ನು ಕೇಳಿದೆ.
ಚಪ್ಪಾಳೆ ಹೊಡಿ ಜೋರಾಗಿ. 24 ತಾಸು ಆದ್ರೆ 365 ದಿನಗಳ ಇಂಟು ಮಾಡಿದ್ರೆ ದೇವರು ನಮ್ಗೆ ವರ್ಷಕ್ಕೆ 8,760 ತಾಸುಗಳು ಕೊಟ್ಟನ್ರಿ. ನಾವು ಹೆಂಗಿರ್ತೇವಂತ ಎಷ್ಟೇ ಕಷ್ಟ ಬರಲಿ ನಾವು ಹೆಂಗಿರ್ತೇವಂತ ಸುಟ್ಟು ಹೋಗಕ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ನೋಡ್ರಿ, ಮುಂದೆ ಇನ್ನೊಂದು ಬ್ಯಾಚ್. ಕೂಡಲೇ ದೇವರು ಆಕಾಶದಿಂದ ಕಳುಹಿಸಿದ ಬೆಂಕಿಯು ಬಂದು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನು ಸುಟ್ಟು ಬಿಟ್ಟಿತು. ಅರಸನು ಮತ್ತೊಬ್ಬ ಶತಾಧಿಪತಿಯನ್ನು 50 ಮಂದಿಯನ್ನು ಅವನ ಹತ್ರ ಕಳಿಸಿದ್ದು. ಇವನು ಬಂದು ಏಲಿಯನ ಮುಂದೆ ನೋಡ್ರಿ, ಅವನು ಬಂದು ಏಲಿಯನ ಮುಂದೆ ಮೊಣಕಾಲೂರಿ ಏನ್ ಮಾಡಿದಮ್ಮ? ಮೊಣಕಾಲೂರಿ. ಏನ್ ಮಾಡಿದಮ್ಮ? ಜೋರಾಗಿ ಹೇಳ್ರಿ. ಮೊಣಕಾಲೂರಿ. ಏನ್ ಮಾಡಿದ? ನಮಸ್ಕಾರ ಮಾಡಿದ. ಏನ್ ಮಾಡಿದ? ತನ್ನನ್ನು ತಾನು ತಗ್ಗಿಸಿಕೊಂಡನು. ತನ್ನನ್ನು ತಾನು ತಗ್ಗಿಸಿಕೊಂಡ. ದಯಮಾಡಿ ನಮ್ಮ ಜೀವಮಾನವೆಲ್ಲ 100 ವರ್ಷ ಗ್ಯಾರಂಟಿ ಕೊಟ್ಟಿರ್ತೀನಿ. ನೀವು ಕಳ್ಕೊತಾ ಇದ್ದೀನಿ. ನನ್ನ ಗ್ಯಾರಂಟಿ ಅದು 100 ಇಯರ್ಸ್ ಬದುಕುತ್ತೆ ಅದು. ಈಗಾಗಲೇ 61 ನಡೀತಾ ಇದೆ. ಗುಡ್ಡ 9 ಕಿಲೋಮೀಟರ್ ಗುಡ್ಡ ಏರ್ತಾ ಇದೆ. ಗುಡ್ಡ ಅಂದ್ರೆ ಗೊತ್ತು ನಿಮಗೆ? ನಾನು ಇಲ್ಲೆಲ್ಲ ಈ ಮಡಿಗಳೆಲ್ಲ ಮಲ್ಕಾಪುರ, ಈ ಪೂರ, ಆ ಪೂರ ಗುಡ್ಡ ಒಡಿಶಾ ರಾಜ್ಯದಲ್ಲಿ 13 ವರ್ಷ ಇದ್ದು ಗುಡ್ಡಗಳು ಏರ್ತಾ ಇದ್ದೀನಿ, ಇಳ್ತಾ ಇದ್ದೀನಿ. ಅಂದರೆ ನನ್ನ ದೃಷ್ಟಿ ಅಲ್ಲೇ. ದೇವರು 50 ಮಂದಿನ ಚಿಂದ ಇಟ್ಟು ಚಪ್ಪಾಳೆ ಹೊಟ್ಟೆ. ಯಾಕೆ ಚಿಂದ ಇತ್ತು ಅಂದ್ರೆ ತನ್ನನ್ನು ತಾನು ತಗ್ಗಿಸಿಕೊಂಡನ. ಮುಂದೆ ಬದಲು ಮೊಣಕಾಲೂರಿ ಅವನನ್ನು, ದೇವರ ಮನುಷ್ಯನೇ, ಓ ದೇವರ ಮನುಷ್ಯನೇ, ನನ್ನ ಮತ್ತು ನಿನ್ನ ಸೇವಕರಾದ ಈ 50 ಮಂದಿಯ ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದಾಗಿರಲಿ ಅಂತ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ತಗ್ಗಿಸಿಕೊಂಡು ಸೇವಕರನ್ನ ಕಲಿತಾ ಇದ್ದಾರೆ. ನಾವು ಮನಸ್ಸು ಕಲಿತಾ ಇದ್ರೆ ಅವಾಗ ದೇವರ ಆತ್ಮ ಹೇಳ್ತದ, ಇಲ್ಲ ಹೋಗೋ ಜೊತೆ ಇವನು ಜಿಂದ ಉಳಿದ್ರೆ ಸತ್ತೋದನ. ಹೇಳ್ರಮ್ಮ, ಜಿಂದ ಉಳಿದ್ರೆ ಸತ್ತೋದ. ಈಗ ನೀವು ದೇವರಿಗೆ ಆನರ್ ಮಾಡಿ, ದೇವದಾಸರಿಗೆ ಆನರ್ ಮಾಡಿ, ಸಭೆಗೆ ಆನರ್ ಮಾಡಿ, ನೀವು ಜಿಂದ ಇರ್ತಾರೆ, ಇನ್ನು ಸತ್ತೈತೆ. ಕಷ್ಟದಲ್ಲಿ ಇರ್ತಾರೆ, ಕಷ್ಟ ಬಿಡುಗಡೆ ಮಾಡ್ಕೊತೀವಿ. ಸಾಲದಲ್ಲಿ ಇರ್ತಾರೆ, ಸಾಲ ಬಿಡುಗಡೆ ಮಾಡ್ತೀವಿ. ಮಕ್ಕಳ ಮದುವೆ ಆಗ್ತಾ ಇಲ್ಲ, ಮದುವೆ ಮಾಡ್ತೀರಿ, ಹಂಗೆ ಇರ್ತಾರೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಇಲ್ಲಾದ ಕಂಡ್ರೆ ಸರ್ ಯಾರು ನೋಡ್ರಿ, ಯಾರು ದೇವರು ನಿಮ್ಮನ್ನು ಕಾಯ್ದು ಕಾಪಾಡಿ, ನಿಮ್ಮ ರೋಗದಿಂದ ಬಿಡುಗಡೆ ಮಾಡಿ, ಕಷ್ಟದಿಂದ ಬಿಡುಗಡೆ ಮಾಡಿ, ಸಾಲದಿಂದ ಬಿಡುಗಡೆ ಮಾಡಿ, ನಾನಾ ವಿಧವಾದ ಕಷ್ಟಗಳಿಂದ ದೇವರು ನಿಮ್ಮನ್ನು ಪಾರು ಮಾಡಲಿ ಅಂತ ಹೇಳಿ ನಾವು ಸಹ ಪ್ರಾರ್ಥನೆ ಮಾಡ್ತೀವಿ. ಅವಕಾಶ ಕೊಟ್ಟಿರುವಂಥ ದೇವದಾಸರಿಗೂ ಮತ್ತು ವಾಕ್ಯವನ್ನು ಕೇಳಿ ಆನಂದ ಪಡುವಂಥ ನಿಮ್ಮೆಲ್ಲರಿಗೂ ಅದೇ ಪ್ರಕಾರ ಆನರ್ ಮಾಡೋರು ನೀವು ಆಗಿದ್ದಾದರೆ ದೇವರು ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಯೇಸು ಕ್ರಿಸ್ತ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ